ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ನಾಯಿ ತಳಿ ಯಾವುದು ಅಂತ ಹೇಳಿದ್ರೆ ಎಲ್ಲರೂ ಹೇಳೋದು ಅಮೇರಿಕನ್ ಪಿಟ್ಬುಲ್ ಟೇರಿಯರ್ ಅಥವಾ ರಾಟ್ವಿಲರ್ ಅಂತ. ಆದರೆ ಪಿಟ್ಬುಲ್ ರಾಟ್ವಿಲರ್ಗಿಂತ ಅತ್ಯಂತ ಅಪಾಯಕಾರಿ ನಾಯಿಗಳು ಈ ಭೂಮಿ ಮೇಲೆ ಇವೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಪ್ರಪಂಚದ ಅತ್ಯಂತ ಅಪಾಯಕಾರಿ ಬೈಟ್ ಫೋರ್ಸ್ ಹೊಂದಿರುವ ನಾಯಿ ತಳಿಗಳ ಲಿಸ್ಟ್ನಲ್ಲಿ ಪಿಟ್ಬುಲ್ ರಾಟ್ವಿಲರ್ ಟಾಪ್ 10ನಲ್ಲಿ ಸಹ ಬರೋದಿಲ್ಲ. ಹಾಗಾದರೆ ನೀವೇ ಊಹೆ ಮಾಡಬಹುದು ಆ ನಾಯಿಗಳು ಇನ್ನೂ ಎಷ್ಟು ಅಪಾಯಕಾರಿ ಬೈಟ್ ಫೋರ್ಸ್ನ ಹೊಂದಿವೆ ಅಂತ ಹೇಳಿ. ಈ ಲಿಸ್ಟ್ನಲ್ಲಿ ಇರುವ ಕೆಲವೊಂದು ನಾಯಿಗಳ ಬೈಟ್ ಫೋರ್ಸ್ ಬಂದು ಸಿಂಹದ ಬೈಟ್ ಫೋರ್ಸ್ ಅನ್ನು ಕೂಡ ಮೀರಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಮೋಸ್ಟ್ ಪವರ್ಫುಲ್ ಬೈಟ್ ಫೋರ್ಸ್ ಅನ್ನು ಹೊಂದಿರುವಂತಹ ನಾಯಿ ತಳಿಗಳ ಬಗ್ಗೆ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಲಿಸ್ಟ್ನಲ್ಲಿ ನಂಬರ್ 5ನೇ ಪ್ಲೇಸ್ನಲ್ಲಿ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ಅದು ಟೋಸಾ ಇನು. ಈ ನಾಯಿಗಳನ್ನ ಜಪಾನೀಸ್ ಮಾಸ್ಟಿಫ್ ಅಥವಾ ಜಪಾನೀಸ್ ಟೋಸಾ ಅಂತ ಸಹ ಕರೀತಾರೆ. ಇದು ಜಪಾನ್ ಮೂಲದ ನಾಯಿ ತಳಿಯಾಗಿದ್ದು ಇದು ತುಂಬಾ ಪವರ್ಫುಲ್ ಆಗಿ ಸ್ಟ್ರಾಂಗ್ ನಾಯಿ ತಳಿಯಾಗಿದೆ. ಈ ನಾಯಿಗಳನ್ನ ಡೆವಲಪ್ ಮಾಡಿದಂತಹ ಮೇನ್ ರೀಸನ್ ಬಂದು ಡಾಗ್ ಫೈಟಿಂಗ್. ಒಂದು ಸಮಯದಲ್ಲಿ ಜಪಾನ್ ನಲ್ಲಿ ಡಾಗ್ ಫೈಟಿಂಗ್ ತುಂಬಾ ಪಾಪ್ಯುಲರ್ ಆಗಿತ್ತು. ಒಂದು ರಿಂಗ್ ನಲ್ಲಿ 2 ನಾಯಿಗಳನ್ನ ಫೈಟಿಂಗ್ ಗೆ ಬಿಡಲಾಗುತ್ತಿತ್ತು. ಇದರಲ್ಲಿ ಯಾವ ಡಾಗ್ ಬಲಿಷ್ಠವಾಗಿತ್ತು ಆ ಡಾಗ್ ಬಂದು ವಿನ್ ಆಗ್ತಾ ಇತ್ತು. ಈ ನಾಯಿಗಳು ಅತ್ಯಂತ ಬಲಿಷ್ಠವಾದ ಬೈಟ್ ಫೋರ್ಸ್ ನ ಹೊಂದಿವೆ. ಇವುಗಳು 550 PSI ಬೈಟ್ ಫೋರ್ಸ್ ನ ಹೊಂದಿವೆ. PSI ಅಂತ ಹೇಳಿದ್ರೆ ಪೌಂಡ್ ಪರ್ ಸ್ಕ್ವೇರ್ ಇಂಚ್ ಅಂತ ಹೇಳಿ. ಈ ಬೈಟ್ ಫೋರ್ಸ್ ಬಂದು ರಾಟ್ವಿಲರ್ ಗಿಂತ ಡಬಲ್ ಆಗಿದೆ. ನೆಕ್ಸ್ಟ್ ಈ ಲಿಸ್ಟ್ ನಲ್ಲಿ 4ನೇ ಪ್ಲೇಸ್ ನಲ್ಲಿ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ಫ್ರೆಂಚ್ ಮಾಸ್ಟಿಫ್. ಇವು ಬಂದು ಫ್ರಾನ್ಸ್ ಮೂಲದ ನಾಯಿ ತಳಿಯಾಗಿದೆ. ಇವುಗಳನ್ನು 12ನೇ ಸೆಂಚುರಿಯಲ್ಲಿ ಡೆವಲಪ್ ಮಾಡಲಾಗಿದೆ. ಇವುಗಳನ್ನು ಹಂಟಿಂಗ್ ಹಾಗೆ ಗಾರ್ಡಿಂಗ್ಗೋಸ್ಕರ ಬಳಸಲಾಗುತ್ತಿತ್ತು. ಈ ನಾಯಿಗಳ ಬೈಟ್ ಫೋರ್ಸ್ ಬಂದು ಸುಮಾರು 560 PSI ಇರುತ್ತದೆ. ಇನ್ನು 3ನೇ ನಂಬರ್ನಲ್ಲಿ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ಕೇನ್ ಕೋರ್ಸೋ. ಇತ್ತೀಚಿನ ದಿನಗಳಲ್ಲಿ ಕೇನ್ ಕೋರ್ಸೋ ಭಾರತದಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಇದು ಬಂದು ತುಂಬಾ ಪವರ್ಫುಲ್ ಡಾಗ್ ಬ್ರೀಡ್ ಆಗಿದೆ. ಇದು ಬಂದು ಏನ್ಷಿಯನ್ ಇಟಾಲಿಯನ್ ಡಾಗ್ ಬ್ರೀಡ್ ಆಗಿದೆ. ಈ ನಾಯಿಗಳ ಮೂಲ ಬಂದು ಇಟಲಿ. ಕೆಲವೊಂದು ಎವಿಡೆನ್ಸ್ಗಳು ಹೇಳ್ತವೆ ಈ ನಾಯಿಗಳು ರೋಮನ್ ಕಾಲದ್ದು ಅಂತ ಹೇಳಿ. ಈ ಕಾಲದಲ್ಲಿ ಈ ನಾಯಿಗಳನ್ನ ಯುದ್ಧಗಳಲ್ಲಿ ಅಂದ್ರೆ ವಾರ್ ಡಾಗ್ ಆಗಿ ಬಳಕೆ ಮಾಡಲಾಗುತ್ತಿತ್ತು. ಜೊತೆಗೆ ಹಂಟಿಂಗ್ ಆಗಿ ಕೂಡ ಯೂಸ್ ಮಾಡಲಾಗುತ್ತಿತ್ತು. ಇವುಗಳು ಅತ್ಯಂತ ಪವರ್ಫುಲ್ ಬೈಟ್ ಫೋರ್ಸ್ ಅನ್ನ ಹೊಂದಿದ್ದು ಇವುಗಳ ಬೈಟ್ ಫೋರ್ಸ್ ಬಂದು ಸುಮಾರು 700 PSI ಇರುತ್ತದೆ. ಇದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು. ಇದು ಬಂದು ಸುಮಾರು ಒಂದು ಸಿಂಹದ ಬೈಟ್ ಫೋರ್ಸ್ಗೆ ಸಮನಾಗಿರುತ್ತದೆ. ಇನ್ನು ನಂಬರ್ 2ನೇ ಪ್ಲೇಸ್ ನಲ್ಲಿ ಇರುವಂತಹದ್ದು ಅಮೇರಿಕನ್ ಬ್ಯಾಂಡ್ ಡಾಗ್. ಇದು ಬಂದು ಒಂದು ನ್ಯಾಚುರಲ್ ಪ್ಯೂರ್ ಬ್ರೀಡ್ ಅಲ್ಲ. ಅತ್ಯಂತ ಅಪಾಯಕಾರಿಯಾದಂತಹ ಕೆಲವು ನಾಯಿಗಳನ್ನ ಮಿಕ್ಸ್ ಮಾಡಿ ಈ ನಾಯಿಗಳನ್ನ ಬ್ರೀಡ್ ಮಾಡಲಾಗಿದೆ. ಇದು ಬಂದು ತುಂಬಾ ಡೇಂಜರಸ್ ಹಾಗೆ ಫೆರೋಷಿಯಸ್ ಡಾಗ್ ಬ್ರೀಡ್ ಆಗಿದೆ. ಇವುಗಳ ಬೈಟ್ ಫೋರ್ಸ್ ಬಂದು 730 PSI ಇರುತ್ತದೆ. ಹಾಗಾಗಿ ಅನೇಕ ಜನ ಇವುಗಳನ್ನು ಇಲ್ಲಿಗಲ್ ಡಾಗ್ ಫೈಟಿಂಗ್ ನಲ್ಲಿ ಯೂಸ್ ಮಾಡುತ್ತಿದ್ದಾರೆ. ಅದರಿಂದ ಕೆಲವೊಂದು ದೇಶಗಳಲ್ಲಿ ಈ ನಾಯಿಗಳನ್ನ ಬ್ಯಾನ್ ಮಾಡಲಾಗಿದೆ. ಇನ್ನು ಈ ಲಿಸ್ಟ್ ನಲ್ಲಿ ಮೊದಲ ಪ್ಲೇಸ್ ನಲ್ಲಿ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ಕಂಗಲ್ ಶೆಫರ್ಡ್. ಇದು ಬಂದು ಅತ್ಯಂತ ಹಳೆಯ ಏನ್ಷಿಯಂಟ್ ಡಾಗ್ ಬ್ರೀಡ್ ಆಗಿದೆ. ಈ ನಾಯಿಗಳ ಹಿಸ್ಟರಿ ಬಂದು 4000 ವರ್ಷಗಳಿಗಿಂತ ಹಳೆಯದ್ದು ಅಂತ ಹೇಳಲಾಗುತ್ತದೆ. ಕಂಗಲ್ ಶೆಫರ್ಡ್ ಇದು ಬಂದು ಟರ್ಕಿ ಮೂಲದ ನಾಯಿ ತಳಿಯಾಗಿದೆ. ಇವುಗಳನ್ನು ಲೈವ್ ಸ್ಟಾಕ್ ಗಾರ್ಡಿಯನ್ ಡಾಗ್ಗಳಾಗಿ ಬಳಕೆ ಮಾಡಲಾಗುತ್ತದೆ. ಈ ನಾಯಿಗಳನ್ನು ಹಸು ಕುರಿ ಗುಂಪುಗಳನ್ನು ತೋಳ ಕರಡಿ ಹಾಗೆ ಇತರ ಪ್ರಾಣಿಗಳಿಂದ ಇವುಗಳನ್ನು ಕಾಪಾಡಲು ಬಳಕೆ ಮಾಡಲಾಗುತ್ತದೆ. ಇದು ಬಂದು ಜೈಂಟ್ ಸೈಜ್ ಡಾಗ್ ಬ್ರೀಡ್ ಆಗಿದ್ದು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಡಾಗ್ ಬ್ರೀಡ್ ಆಗಿದೆ. ಈ ನಾಯಿಗಳ ಬೈಟ್ ಫೋರ್ಸ್ ಬಂದು ಸುಮಾರು 740 PSI ಇರುತ್ತದೆ. ಈ ನಾಯಿಗಳು ಎಲ್ಲಾ ನಾಯಿಗಳಿಗಿಂತ ಅತ್ಯಂತ ಸ್ಟ್ರಾಂಗೆಸ್ಟ್ ಬೈಟ್ ಫೋರ್ಸ್ ಅನ್ನು ಹೊಂದಿವೆ. ಈ ನಾಯಿಗಳ ಒಂದು ಕಡಿತ ಮನುಷ್ಯನ ಮೂಳೆಯನ್ನೇ ಮುರಿದು ಹೋಗುವ ಹಾಗೆ ಮಾಡುತ್ತವೆ. ಇಷ್ಟು ದಿನ ರಾಟ್ವಿಲರ್ ಪಿಟ್ಬುಲ್ ನಾಯಿಗಳ ಬೈಟ್ ಫೋರ್ಸೇ ಜಾಸ್ತಿ ಅಂತ ಅನ್ಕೊಂಡಿದ್ವಿ. ಆದರೆ ಈ ನಾಯಿಗಳ ಮುಂದೆ ರಾಟ್ವಿಲರ್ ಪಿಟ್ಬುಲ್ ನಾಯಿಗಳು ಲೆಕ್ಕಕ್ಕೆ ಇಲ್ಲ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.